ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 12 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 29 1 ಅಂಕದ ಪ್ರಶ್ನೆಯಾಗಿದೆ. ಡಿಎನ್ಎ ಸ್ವಪ್ರತೀಕರಣ ಎಂದರೇನು? ಡಿಎನ್ಎ ಸ್ವಪ್ರತೀಕರಣ. ಈಗ ಇದು ಜೆರಾಕ್ಸ್ ತರಾನೇ. ಹೇಗೆ ನಮ್ಗೆ ಯಾವುದೋ ಒಂದು ನೋಟ್ಸ್ ಬೇಕು, ಏನೋ ಒಂದು ಬೇಕು ಅಂದ್ರೆ ಅದನ್ನ ಜೆರಾಕ್ಸ್ ಮಾಡ್ಕೊಳ್ತೀವಲ್ವಾ, ಅದೇ ತರ ಮೂಲ ಪ್ರತಿಯನ್ನ ಜೆರಾಕ್ಸ್ ಮಾಡ್ಕೊಳ್ತೀವಿ. ಇಲ್ಲೂ ಕೂಡ ಡಿಎನ್ಎ ಸ್ವಪ್ರತೀಕರಣ ಅಂದ್ರೆ ಅದೇ ರೀತಿ. ಏನಾಗತ್ತೆ, ಕೋಶ ವಿಭಜನೆ ಸಮಯದಲ್ಲಿ ಡಿಎನ್ಎ ಅಣುವು ಹೊಸ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆ. ಇಲ್ಲಿ ಕೋಶ ವಿಭಜನೆ ಅನ್ನುವಂಥದ್ದು ಬೇರೆ ಬೇರೆ ಕೇಸಲ್ಲಿ ಆಗತ್ತೆ. ಕೋಶ ವಿಭಜನೆ ಈಗ ತರದ ಗಾಯ ಆಗುತ್ತೆ, ಹೊಸ ಕೋಶಗಳು ಬರಬೇಕು. ಆಗ ಇರುವಂತಹ ಮೂಲ ಕೋಶ ಏನ್ ಮಾಡುತ್ತೆ, ವಿಭಜನೆ ಆಗುತ್ತೆ, ಹೊಸ ಕೋಶವನ್ನ ಕೊಡುತ್ತೆ. ಆದ್ರೆ ಸ್ಪೆಸಿಫಿಕ್ ಆಗಿ ಸಂತಾನೋತ್ಪತ್ತಿಯಲ್ಲಿ ನಡೆಯುವಂತಹ ಕೋಶ ವಿಭಜನೆಯನ್ನ ಮಿಯೋಸಿಸ್ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಏನ್ ಮಾಡುತ್ತೆ, ಡಿಎನ್ಎ ಅಣುವು ಹೊಸ ಪ್ರತಿಯನ್ನ ತಯಾರಿಸಿಕೊಳ್ಳುವಂತಹ ಕ್ರಿಯೆ. ಇಲ್ಲಿ ಡಿಎನ್ಎ ಏನು, ಇದು ಮಾಹಿತಿಯ ಮೂಲ ಕರೆಸಿಕೊಡುತ್ತೆ. ನಮ್ಮ ದೇಹದ ರಚನೆ ಹೇಗಿರ್ಬೇಕು, ನಮ್ಮ ಕಣ್ಣು ಹೇಗಿರ್ಬೇಕು, ಕಣ್ಣಿನ ಜಾಗ ಎಲ್ಲಿರ್ಬೇಕು, ಮೂಗು ಹೇಗಿರ್ಬೇಕು, ಮೂಗಿನ ಜಾಗ, ಕಿವಿಯ ಜಾಗ, ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇರುವಂತಹದ್ದು ಡಿಎನ್ಎ ಅಲ್ಲಿ. ಹಾಗಾಗಿ ಡಿಎನ್ಎ ಸಂತಾನೋತ್ಪತ್ತಿಯ ಸಮಯದಲ್ಲಿ ಆಗುವಂತಹ ಕೋಶ ವಿಭಜನೆಯ ಸಮಯದಲ್ಲಿ ಈ ಅಣು ಹೊಸ ಪ್ರತಿಯನ್ನ ತಯಾರಿಸಿಕೊಳ್ಳುವಂತಹ ಕ್ರಿಯೆ, ಅದನ್ನ ಡಿಎನ್ಎ ಸ್ವಪ್ರತೀಕರಣ. ಪ್ರತಿಯೊಂದು ಮಾಹಿತಿಯನ್ನ ಅದು ತನಗೆ ವರ್ಗಾಯಿಸಿಕೊಳ್ಳುತ್ತೆ. ಈಗ ವಿಭಜನೆ ಆಗ್ತಾ ಇರುವಂತಹ ಕೋಶ ಏನಿದೆ ಅದಕ್ಕೆ ಮಾಹಿತಿಯನ್ನ ಸ್ವಪ್ರತೀಕರಣಗೊಳಿಸಿಕೊಳ್ಳುತ್ತೆ, ಹೊಸ ಪ್ರತಿಯನ್ನ ತಯಾರಿಸಿಕೊಳ್ಳುತ್ತೆ. ಇದನ್ನ ಸ್ವಪ್ರತೀಕರಣ ಅಂತ. ಹಾಗಾಗಿ ಪೋಷಕ ಜೀವಿಗಳಂದ್ರೆ ಮರಿಜೀವಿಗಳು ಹುಟ್ಟುತ್ತವೆ. ಅಂದ್ರೆ ಈಗ ಮುಖ ಎಲ್ಲ ಅದೇ ಹೋಲ್ಬೇಕಂತಿಲ್ಲ, ಆದ್ರೆ ದೇಹದ ಆಕಾರ ಏನಿರುತ್ತೆ, ಡಿಸೈನ್ ಏನಿರುತ್ತೆ ಅದು, ಈಗ ನೀವು ಮಾನವ ಒಂದೇ ರೀತಿಯಾದಂತಹ ದೇಹದ ಡಿಸೈನ್ ಇರುತ್ತೆ. ಅದೇ ನೀವು ಬೇರೆ ಆನೆ ಎಲ್ಲಾ ಆನೆಗೂ ಸುಂಡ್ಲಿರುತ್ತೆ. ಇದು ಯಾವ ಕಾರಣದಿಂದ ಅಂದ್ರೆ ಡಿಎನ್ಎ ಸ್ವಪ್ರತೀಕರಣ ಆಗಿರುವುದಕ್ಕೆ ಇದು ಆಗಿದೆ, ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಹಾಗಾಗಿ ಡಿಎನ್ಎ ಸ್ವಪ್ರತೀಕರಣ ಅಂದ್ರೆ ಕೋಶ ವಿಭಜನೆ ಸಮಯದಲ್ಲಿ ಡಿಎನ್ಎ ಅಣುವು ಹೊಸ ಪ್ರತಿಯನ್ನು ತಯಾರಿಸಿಕೊಂಡು. ಥ್ಯಾಂಕ್ ಯು.